Hello dear students, as you know in your PUC2 you have a subject called economics. So economics has been divided into two parts, that is microeconomics and macroeconomics. ಸೊ ನಿಮ್ಮ ಪಿ ಯು ಸಿ 2 ಅಲ್ಲಿ ನಿಮಗೆ ಒಂದು ಸಬ್ಜೆಕ್ಟ್ ಇದೆ, ಅದು ಅರ್ಥಶಾಸ್ತ್ರ. ಸೊ ಅದರಲ್ಲಿ ನಿಮಗೆ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, so microeconomics, in that we are discussing about the first chapter is about introduction. So introduction about what? Me or you? No, right? So introduction about economics, introduction about economy, as you have some of the content in your first chapter, that is a simple economy, central problem of economy, difference between micro. Okay, so some of the content you have. Then ಅಧ್ಯಾಯ 1ರಲ್ಲಿ ನಿಮಗೆ ಪರಿಚಯ ಅಂತ ಇದೆ. ಸೊ ಪರಿಚಯ ಅಂದರೆ ಯಾವುದರ ಪರಿಚಯ? ನನ್ನ ಪರಿಚಯ ಅಥವಾ ನಿಮ್ಮ ಪರಿಚಯ ಅಲ್ವಲ್ಲ. ಸೊ ಅದು ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಒಂದು ಅಧ್ಯಯನ ಇದೆ ಇಲ್ಲಿ ನಿಮಗೆ. ಸೊ ಅದರಲ್ಲಿ ಅರ್ಥಶಾಸ್ತ್ರ ಅಥವಾ ಆರ್ಥಿಕತೆಯ ಪರಿಚಯ, ಅದರಲ್ಲಿ ಏನು ತೊಂದರೆಗಳಿದ್ದಾವೆ, ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೇನು, ಅಥವಾ ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು. ಸೊ ಅಧ್ಯಾಯ 1ರಲ್ಲಿ ನಿಮಗೆ ಸ್ವಲ್ಪ ಕಂಟೆಂಟ್ಸ್ಗಳಿದ್ದಾವೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಯುವರ್ ಫಸ್ಟ್ ಚಾಪ್ಟರ್, ದ ಇಂಟ್ರೊಡಕ್ಷನ್ ಅಬೌಟ್ ದಿ ಎಕಾನಮಿ. ಸೊ ಬಿಫೋರ್ ಗೋಯಿಂಗ್ ಟು ದಿ meaning of economy, let us try to understand here what is economics. ಓಕೆ, ನಿಮಗೆ ಸಬ್ಜೆಕ್ಟ್ ಇದೆ ಅಲ್ವಾ ಎಕನಾಮಿಕ್ಸ್. ಸೊ ಇದರಲ್ಲಿ ನೀವು ಏನು ಸ್ಟಡಿ ಮಾಡ್ತೀರಾ? ಸಿ ದ ಮೀನಿಂಗ್ ಆಫ್ ಎಕನಾಮಿಕ್ಸ್ ಹಿಯರ್. ಇಟ್ ಈಸ್ ಅ ಸೋಷಿಯಲ್ ಸೈನ್ಸ್ concerned with the production, distribution, consumption of goods and services. It is a social science. Economics is not only a social, it is not only a science, it is both, combination of social and science. Science means particularly there is something we have to follow. Social means it is always change. So economic is a combination of changes as well as particular. It is concerned with the production, distribution and consumption of the goods and services. So take an example here. You have to manufacture the mobile or production of the mobile, and after that it should be distribute between you people. Finally that mobile is in your hand, that mobile is using by you people, right? Okay, so ಇದು ಅರ್ಥಶಾಸ್ತ್ರದ ಅರ್ಥ ಅಂತ ಹೇಳಿದರೆ ಇಲ್ಲಿ ಇದು ಸರಕು ಮತ್ತು ಸೇವೆಗಳ ಉತ್ಪಾದನೆ ಅಂತ ಹೇಳ್ತಾ ಇದ್ದಾರೆ, ವಿತರಣೆ ಮತ್ತು ಬಳಕೆಗೆ ಸಂಬಂಧಿಸಿದ ಸಾಮಾಜಿಕ ವಿಜ್ಞಾನವಾಗಿದೆ. ನಾವು ಅರ್ಥಶಾಸ್ತ್ರವನ್ನು ಇಲ್ಲಿ ಸಾಮಾಜಿಕ ಅಂತ ಹೇಳಿ ಅಥವಾ ವೈಜ್ಞಾನಿಕವಾಗಿ ಅಂತ ಹೇಳಿ ಇದನ್ನು ನಾವು ಬೇರ್ಪಡಿಸ್ತಾ ಇಲ್ಲ. ನಾವು ಅರ್ಥಶಾಸ್ತ್ರವನ್ನು ಇಲ್ಲಿ ಸಾಮಾಜಿಕ ವಿಜ್ಞಾನವಾಗಿದೆ ಅಂತಲೇ ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದರೆ ವಿಜ್ಞಾನ ಅಂತ ಹೇಳಿದರೆ ಇಲ್ಲಿ ನಿಮಗೆ ಅಲ್ಲಿ ಒಂದು ಸ್ಥಿರವಾದಂತಹ ಒಂದು ವ್ಯವಸ್ಥೆ ಇರುತ್ತೆ, ಬಟ್ ಸಾಮಾಜಿಕದಲ್ಲಿ ನಿಮಗೆ ಏರಿಳಿತಗಳನ್ನು ನೀವು ನೋಡ್ತಾ ಇರ್ತೀರಿ. ಸೊ ಹಾಗೆ ಕೂಡ ಅರ್ಥಶಾಸ್ತ್ರವು ಇಲ್ಲಿ ಇದು ಏರಿಳಿತ ಮತ್ತು ಸ್ಥಿರವಾದಂತಹಗಳ ನಡುವೆ ಏನಾಗ್ತಾ ಇರುತ್ತೆ, ಒಂದು ವ್ಯವಹಾರ ನಡೀತಾ ಇರುತ್ತೆ. ಇಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆ ಆಗಿರ್ಬೋದು. ಈಗ ಎಕ್ಸಾಂಪಲ್ ತಗೊಳ್ಳೋದಾದರೆ ನೀವು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀರಿ. ಸೊ ಆ ಮೊಬೈಲನ್ನು ಯಾರಾದರೂ ಮ್ಯಾನುಫ್ಯಾಕ್ಚರ್ ಮಾಡಲೇಬೇಕು, ರೈಟ್? ಮತ್ತು ಅದು ನಿಮಗೆ ವಿತರಣೆ ಆಗಬೇಕು, ಅಂದರೆ ಅದು ನಿಮಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು, ಮತ್ತು ಅದನ್ನು ನೀವು ಫೈನಲಿ ಏನು ಮಾಡಬೇಕು, ಬಳಕೆಯನ್ನು ಮಾಡಬೇಕು. ಸೊ ಇದು ನಮಗೆ ಸಿಂಪಲ್ ಮೀನಿಂಗಲ್ಲಿ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಎಕನಾಮಿಕ್ಸ್ ಎಕ್ಸಾಕ್ಟ್ಲಿ ಏನಂತ ಹೇಳುತ್ತೆ? ಈಸ್ ಅಬೌಟ್ ರೆಡ್ಯೂಸಿಂಗ್ ದಿ ಸ್ಕ್ಯಾರ್ಸಿಟಿ. ಓಕೆ, ಸ್ಕ್ಯಾರ್ಸಿಟಿ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಶಾರ್ಟೇಜ್. ಓಕೆ, ಕೊರತೆ ಅಂತ ಹೇಳ್ತೀವಿ. ಅರ್ಥಶಾಸ್ತ್ರ ಕೊರತೆಯನ್ನು ಕಡಿಮೆ ಮಾಡುತ್ತೆ. ಯಾವುದರ ಕೊರತೆ? ಓಕೆ, ಶಾರ್ಟೇಜ್ ಆಫ್ ಸ್ಕ್ಯಾರ್ಸಿಟಿ ಮೀನ್ಸ್ ಹಿಯರ್ ಐ ಹ್ಯಾವ್ ಗಿವನ್ ಅ ಪಿಕ್ಚರ್. ಸಿ, ಲಿಮಿಟೆಡ್ ರಿಸೋರ್ಸ್ ಆ್ಯಂಡ್ ಅನ್ಲಿಮಿಟೆಡ್ ವಾಂಟ್ಸ್. ಓಕೆ, ದಿಸ್ ಇಸ್ ಸ್ಕ್ಯಾರ್ಸಿಟಿ, ಚಾಯ್ಸ್, what to produce, how to produce, for whom to produce. Limited resources means, take an example here. In limited resources you have a 5,000 rupees with you. Okay, 5,000 rupees with you.
From this 5,000 you can satisfy your unlimited wants, like you can purchase the cloth, you can purchase the shoes, you can purchase the books, you can purchase the sum of the goods, okay, or you can say sum of the amount. So out of this 5,000 only you have to satisfy your wants, okay. Except 5,000 you can't purchase anything because you have a limited resources, you can't purchase any again one more mobile and all, okay. This is what we call scarcity, shortage. You have that, you have n number of choice. Out of 5,000 you can purchase anything, that just now I told you, right? Okay, so taken one more example, electricity. Okay, from electricity what all choices can you make? That you can use electricity for your house, you can use it for the factory purpose, you can charge your mobile, you can see the TV, right? So how much electricity supply is there, that much you can utilize it, okay. When this scarcity will arise? When demand is more compared to the supply. What is demand again? You see, in recent year we have faced with the COVID, right? So for COVID vaccine demand is more, but supply from the government is less, right? So at that time demand is more, supply is less, there is a shortage in our economics. So that is what we call scarcity. ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದರೆ ನಾವು ಕೊರತೆ ಅಂತ ಹೇಳ್ತೀವಿ. ಎಕನಾಮಿಕ್ಸನ್ನು ಸಿಂಪಲ್ ಮೀನಿಂಗಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಎಕನಾಮಿಕ್ಸಲ್ಲಿ ನಿಮ್ಮ ಹತ್ರ ಕಡಿಮೆ ಸಂಪನ್ಮೂಲಗಳಿರುತ್ತೆ, ಆ ಕಡಿಮೆ ಸಂಪನ್ಮೂಲಗಳಿಂದ ನಿಮ್ಮ ಎಕನಾಮಿಕ್ಸ್ ಅಲ್ಲಿ ನಿಮ್ಮ ದೇಶದಲ್ಲಿ ಸೊ ಎಷ್ಟು ನಿಮ್ಮ ಆಸೆಗಳಿದ್ದಾವೆ, ಎಷ್ಟು ಡಿಸೈರ್ಸ್ಗಳಿದ್ದಾವೆ, ಸೊ ಅವನ್ನೆಲ್ಲ ನೀವೇನು ಮಾಡಬೇಕು, ಫುಲ್ಫಿಲ್ ಮಾಡ್ಕೋಬೇಕು. ಬಟ್ ಫುಲ್ಫಿಲ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನಿರುತ್ತೆ, ಕಡಿಮೆ ಸಂಪನ್ಮೂಲ ಇರುತ್ತೆ. ಇವಾಗ ನಿಮ್ಮ ಹತ್ರ ಕೇವಲ 5,000 ರುಪೀಸ್ ಅಮೌಂಟ್ ಇತ್ತು ಅಂತ ಹೇಳಿದ್ರೆ, ಈ 5,000ಇಂದ ನೀವು ಏನೇನು ಮಾಡ್ಬೋದು ಇಲ್ಲಿ? ಸೊ ನೀವಿಲ್ಲಿ ಗೂಡ್ಸನ್ನು ಪರ್ಚೇಸ್ ಮಾಡ್ಬೋದು, ಸೇವಿಂಗ್ಸ್ ಮಾಡ್ಬೋದು, ಓಕೆ, ಕ್ಲಾತ್ ಪರ್ಚೇಸ್ ಮಾಡ್ಬೋದು, ಅಪ್ ಟು 5,000 ಮೇಲೆ ಏನಾದರೂ ನೀವು ತೊಗೋಬೇಕು ಅಂತ ಹೇಳಿದ್ರು ಕೂಡ ನಿಮಗೆ ಅಲ್ಲಿ ಆಗಲ್ಲ, ಬಿಕಾಸ್ ನಿಮ್ಮ ಹತ್ರ ಏನಿದೆ, ಕಡಿಮೆ ಸಂಪನ್ಮೂಲ ಇದೆ, ರೈಟ್? ಸೊ ಆ ರೀತಿಯಾಗಿ ಇಲ್ಲಿ ನಿಮಗೆ ಸಂಪನ್ಮೂಲಗಳ ಕೊರತೆ ಕೂಡ ಆಗಿರೋದ್ರಿಂದ ಇಲ್ಲಿ ನಿಮಗೆ ಕೊರತೆ ಉಂಟಾಗುತ್ತೆ ಅಂತ ಹೇಳ್ಬೋದು ಎಕನಾಮಿಕ್ಸಲ್ಲಿ. ಈಗ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಕೋವಿಶೀಲ್ಡ್, ಓಕೆ, ಆರ್ ಕೋವ್ಯಾಕ್ಸಿನ್. ಸೊ ಇವಾಗ ಆಲ್ರೆಡಿ ನೀವು ಕೋವಿಡ್ ಬಗ್ಗೆ ನೋಡಿದ್ದೀರಾ, ಸೊ ಯಾವ ರೀತಿ ಫೇಸ್ ಮಾಡಿದ್ದೀರಾ ಎಲ್ಲ ಗೊತ್ತಿದೆ. ಸೊ ಡಿಮ್ಯಾಂಡ್ ಮತ್ತು ಸಪ್ಲೈ ಅಂತ ಹೇಳ್ತೀವಿ. ಸೊ ಪೂರೈಕೆ, ಸಪ್ಲೈ ಅಂತ ಹೇಳಿದರೆ ಪೂರೈಕೆ, ಡಿಮ್ಯಾಂಡ್ ಅಂತ ಹೇಳಿದರೆ ಬೇಡಿಕೆ ಅಂತ ಹೇಳ್ತೀವಿ ನಾವು. ಯಾವಾಗ ನಿಮ್ಮ ಎಕನಾಮಿಕ್ಸಲ್ಲಿ ಬೇಡಿಕೆ ಹೆಚ್ಚಾಗಿರುತ್ತೋ, ಪೂರೈಕೆ ಕಡಿಮೆ ಆಗಿರುತ್ತೋ, ಅಲ್ಲಿ ನಿಮಗೆ ಕೊರತೆ ಉಂಟಾಗುತ್ತೆ. ಅಂದರೆ ಸೊ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಏನಾಗಿತ್ತು ಇಲ್ಲಿ ಅಂತ ಹೇಳಿದ್ರೆ, ವ್ಯಾಕ್ಸಿನ್ ತಗೊಳ್ಳೋಷ್ಟು ಜನ ತುಂಬ ಇದ್ದರು, ಬಟ್ ಅದರ ಸಪ್ಲೈ ಗೌರ್ಮೆಂಟಿಂದ ಕಡಿಮೆ ಇತ್ತು. ಆವಾಗ ನಿಮಗೆ ಅಲ್ಲಿ ಏನಾಯಿತು, ಕೊರತೆ ಆಯಿತು, ಓಕೆ. ನಿಮಗೆ ಬೇರೆ ಯಾವುದೇ ಚಾಯ್ಸ್ ಕೂಡ ಇದ್ದಿದ್ದಿಲ್ಲ. ಸೊ ಇಲ್ಲಿ ನಿಮಗೇನಾಯಿತು, ಕೊರತೆ ಅನ್ನೋದು ಉಂಟಾಯಿತು. ನಿಮಗೆ ಲಿಮಿಟೆಡ್ ರಿಸೋರ್ಸಸಲ್ಲಿ ನಿಮ್ಮ ಅನ್ಲಿಮಿಟೆಡ್ ವಾಂಟ್ಸನ್ನು ಫುಲ್ಫಿಲ್ ಮಾಡ್ಕೋಬೇಕು. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಲ್ಲಿ ಕೊರತೆಯನ್ನು ಕಡಿಮೆ ಮಾಡೋದ್ರ ಉದ್ದೇಶನೇ ಏನು, ಎಕನಾಮಿಕ್ಸ್ ಅಂತ ಇಲ್ಲಿ ಹೇಳ್ತೀವಿ, ಓಕೆ. So economics are divided into two parts. Just I told you that it has been divided as a microeconomic and macroeconomic. So what do you mean by microeconomics here? Which focus on individual people and a business, okay. And macroeconomic which concentrate on the behavior of the economy as whole. Microeconomics, it always concentrate only a part of the economy, and macroeconomy is concentrate only a whole economy. So with example you will come to know. Let us wait here. ಅರ್ಥಶಾಸ್ತ್ರವನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಬಹುದು. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಇದು ವೈಯಕ್ತಿಕ ಜನರು ಮತ್ತು ವ್ಯವಹಾರಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ವೈಯಕ್ತಿಕ ಜನರು, ಒಬ್ಬ ವ್ಯಕ್ತಿ ಮತ್ತು ಒಂದು ವ್ಯವಹಾರದ ಮೇಲೆ ಮಾತ್ರ ಇದರ ಅಧ್ಯಯನವನ್ನು ನಾವು ಮಾಡ್ತೀವಿ. ಸಮಗ್ರ ಅರ್ಥಶಾಸ್ತ್ರವು ಒಟ್ಟಾರೆ
ಆರ್ಥಿಕತೆಯ ವರ್ತನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಸೊ ಇಲ್ಲಿ ಒಟ್ಟಾರೆಯಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಏನಿದೆಯೋ ಸೊ ಅದ್ರ ಬಗ್ಗೆಯಲ್ಲಿ ಸ್ಟಡಿಯನ್ನು ಮಾಡ್ತೀವಿ. ಓಕೆ, ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಂಡ್ರಿ. ಸೊ ಎಕನಾಮಿಕ್ಸಲ್ಲಿ 2 ಟೈಪ್ ಇದೆ, ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಬೈ ದಿಸ್ ಪಿಕ್ಚರ್ ಯು ವಿಲ್ ಕಮ್ ಟು ನೋ ದ ಡಿಫ್ರೆನ್ಸ್ ಬಿಟ್ವೀನ್ micro and macro economic. See, micro economic, how many trees are there here? Only 1 tree, right? And macroeconomics, there is not only 1 tree, there are n number of trees, that is up to 100. I have given an example. Here you have 100 trees, here you have only 1 tree. Microeconomics is about study of a individual person or individual business. Macroeconomy is about not individual person, it is about whole economy. Okay, take one more example. If in your class any one of the student has scored, to get the information of that individual student is called as micro. For getting your whole college score, that is called microeconomy. Okay, one more example we'll take here. It is a pizza, right? So in this we'll be having a 4 parts. I'll separate one part from the pizza. Now it will remain here 3 parts in your pizza, isn't it? So in this pizza we are studying only about this part. So only individual part of a pizza we are studying, that is microeconomic. So the whole pizza we are studying, that is called macroeconomic. Okay, in chocolate you use to study only about the one piece, that is microeconomy. If you are studying about the whole chocolate, it is called macroeconomic. It means what here? Micro means individual, macro means large. ಸೊ ಇಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಕೇವಲ ವೈಯಕ್ತಿಕ ಜನರು ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಂದು ವ್ಯವಹಾರದ ಸ್ಟಡಿಯನ್ನು ಮಾಡಿದರೆ ಅಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಈ ಪಿಕ್ಚರಲ್ಲಿ ನೋಡೋ ಹಾಗೆ ನಿಮಗೆ ಕೇವಲ ಒಂದೇ ಒಂದು ಟ್ರೀ ಇದೆ ಅಲ್ವಾ? ಸೊ ಒಂದು ಟ್ರೀ ಬಗ್ಗೆ ಅಥವಾ ಒಂದು ಗಿಡದ ಬಗ್ಗೆ ನೀವು ಏನಾದರೂ ಸ್ಟಡಿ ಮಾಡಿದರೆ ಸೊ ಅದಕ್ಕೆ ನಾವು ಮೈಕ್ರೋ ಎಕಾನಮಿ ಅಂತ ಹೇಳ್ತೀವಿ. ಬಟ್ ಮ್ಯಾಕ್ರೋ ಎಕಾನಮಿ ಅಂತ ಹೇಳಿದರೆ ಅದು ಹೋಲ್ ಕಂಟ್ರಿಯಲ್ಲಿ ಏನಿರುತ್ತೆ, ಸೊ ಈಗ ಹೋಲ್ ಫಾರೆಸ್ಟಲ್ಲಿ ಎಷ್ಟು ಟ್ರೀ ಇದ್ದಾವೆ, ಸೊ ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದರೆ ಅದಕ್ಕೆ ನಾವಿಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಈಗ 1 more ಎಕ್ಸಾಂಪಲ್ ತೊಗೊಳ್ಳೋದಾದರೆ, ನಿಮ್ಮ ಕ್ಲಾಸಲ್ಲಿ ಒಬ್ಬ ಸ್ಟೂಡೆಂಟಿನ ಸ್ಕೋರಿಗೆ ನಾವು ಮೈಕ್ರೋ ಎಕನಾಮಿಕ್ ಅಂತ ಹೇಳ್ತೀವಿ, ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ. ಮತ್ತು ನಿಮ್ಮ ಇಡೀ ಕಾಲೇಜಿನ ಸ್ಕೋರ್ಸಿಗೆ ನಾವು ಏನಂತ ಹೇಳ್ತೀವಿ? ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಇವಾಗ ಪಿಜ್ಜಾ ಎಕ್ಸಾಂಪಲ್ ತೊಗೊಂಡ್ವಿ ಜಸ್ಟ್ ನಾವು. 1 ಬೈಟ್ ಆಫ್ ಪಿಜ್ಜಾನ ನಾವು ಸ್ಟಡಿ ಮಾಡ್ತಾ ಇದ್ದರೆ ಅದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಹೋಲ್ ಪಿಜ್ಜಾ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದರೆ ಸೊ ಅದಕ್ಕೆ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಹೋಪ್ ಇಟ್ ಇಸ್ ಕ್ಲಿಯರ್ ಎವ್ರಿವನ್. ಓಕೆ, ನೆಕ್ಸ್ಟ್ ಮೂವ್ ಟು ದಿ ಎಕಾನಮಿ. ಕಮ್ ಟು ದಿ ಮೇನ್ ಪಾಯಿಂಟ್ ಹಿಯರ್. ವಾಟ್ ಈಸ್ ಎಕಾನಮಿ? ಸೊ ಎಕನಾಮಿಕ್ಸ್ ಈಸ್ ಡಿಫ್ರೆಂಟ್, ಎಕಾನಮಿ ಈಸ್ ಡಿಫ್ರೆಂಟ್. ಸಿ, ಎಕಾನಮಿ, it is a system, it is an economic system in which people earn their living to satisfy their wants through the process of production, consumption, investment and exchange. Okay, with example you will come to know clearly. See here. So your wants that you have to go for movie, you have to eat a sev puri, you have to eat a pani puri, okay, you have to eat some chocolates. How you satisfy these wants? Obviously you should have some money with you, 500 rupees or 5000 rupees. Okay, you should have this 5000 rupees amount, then only you are able to satisfy this wants, isn't it? Okay, so not only this much wants you have so many wants, n number of wants you have, but this 5000 is required to satisfy this wants, no? How you will get this 5000? Either you have to work, isn't it? You have to work for it, you have to earn for it. So your parents are doing some work, right, and they are getting some money. From that only your needs is to be satisfying now. So this is what we call economy. They have to work, they have to earn
for their living. So through the process of production, consumption, investment and the exchange. Okay, so ಇಲ್ಲಿ ಆರ್ಥಿಕತೆಯ ಅರ್ಥ ಅಂತ ಹೇಳ್ತೀವಿ, ಉತ್ಪಾದನೆ, ಬಳಕೆ, ಹೂಡಿಕೆ ಮತ್ತು ವಿನಿಮಯ ಪ್ರಕ್ರಿಯೆಯ ಮೂಲಕ ಜನರು ತಮ್ಮ ಆಸೆಗಳನ್ನು ಪೂರೈಸಲು ಮತ್ತು ಜೀವನವನ್ನು ಗಳಿಸುವಂಥ ಒಂದು ವ್ಯವಸ್ಥೆಯಾಗಿದೆ ಅಂತ ಹೇಳ್ತೀವಿ. ಸೊ ಇವಾಗ ನೀವು ನಿಮ್ಮಲ್ಲಿ ಇರುವಂತಹ ವಾಂಟ್ಸ್ ಅಂದರೆ ನೀವೆಂತ ಹೇಳ್ತೀರಿ, ಆಸೆಗಳನ್ನು ನೀವು ಪೂರೈಸ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಹಣ ಬೇಕಾಗುತ್ತೆ. ಆ ಹಣ ಹೇಗೆ ಸಿಗುತ್ತೆ ನಿಮಗೆ? ನೀವು ಏನಾದರೂ ವರ್ಕ್ ಮಾಡಬೇಕು. ಸೊ ನೀವು ಏನಾದರೂ ಅರ್ನ್ ಮಾಡಬೇಕು. ನೀವು ಕೆಲಸ ಮಾಡಿದಾಗ ಅಥವಾ ನೀವು ಏನಾದರೂ ಹಣವನ್ನು ಸಂಪಾದಿಸಿದಾಗ ಮಾತ್ರ ನೀವು ನಿಮ್ಮ ಆಸೆಗಳನ್ನು ಪೂರೈಸ್ಕೊಳ್ಬೇಕಾಗಬಹುದು ಅಲ್ವಾ? ಸೊ ಯಾವ ರೀತಿಯಾಗಿ ವರ್ಕನ್ನು ಮಾಡಬೇಕು, ನೀವು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಎಕನಾಮಿಕ್ಸಲ್ಲಿ ಉತ್ಪಾದನೆಯನ್ನು ಮಾಡ್ಬೋದು ಅಥವಾ ಯಾವುದೇ ಒಂದು ಪ್ರೊಡಕ್ಷನನ್ನು ಮಾಡ್ಬೋದು, ಗೂಡ್ಸನ್ನು, ಮತ್ತು ಬಳಕೆ ಮಾಡಬೇಕು, ಮತ್ತು ಅದನ್ನು ಹೂಡಿಕೆಯಾಗಿ ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಬೋದು, ವಿನಿಮಯ ಅಂತ ಹೇಳ್ತೀವಿ. ಸೊ ಅಗೇನ್ ವಿ ಹ್ಯಾವ್ ಅ ಟೈಪ್ ಆಫ್ ಎಕಾನಮಿ, ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್, then agriculture and service. Manufacturing means you have to manufacture the goods and services. Take an example, you have to manufacture the TV, you have to manufacture the mobile, you have to manufacture some clothes and all. Agriculture means farming. Okay, you have to grow some crops, okay, some food grains and all. Service is like teacher, education service, hospitality service, police service. Why they are doing this everything? Why they have to manufacture the goods? They also have to earn some profit, they have to also earn some benefit for them. Agriculture, why they are doing farming, why they are supplying the food grains to the people? Because they have to earn something. And service sector, why they are teaching the students? In order to get some benefit. Why they are treating the patients? In order to get some benefit. That is, they have to involve themselves in manufacturing, in agriculture, or in some any services through the process of production, consumption, investment and the exchange. This is what we called about economy. ಸೊ ಆರ್ಥಿಕ ವಿಧಗಳಲ್ಲಿ ನಮಗೆ ಉತ್ಪಾದನೆ, ಕೃಷಿ, ಸೇವೆ ಅಂತ ಹೇಳಿದ್ವಿ. ಸೊ ಇಲ್ಲಿ ನಿಮಗೆ ನಿಮ್ಮ ಆಸೆಗಳನ್ನು ಪೂರೈಸ್ಕೋಬೇಕು ಅಂತ ಹೇಳಿದರೆ ನೀವು ಹಣವನ್ನು ಗಳಿಸಬೇಕು ಅಂತ ಹೇಳಿದ್ವಿ ಅಲ್ವಾ? ಸೊ ಯಾವ ರೀತಿಯಾಗಿ ನೀವು ಹಣವನ್ನು ಗಳಿಸ್ಬೋದು? ಒಂದು ಉತ್ಪಾದನೆ ಮಾಡ್ಬೋದು. ಉತ್ಪಾದನೆ ಅಂದರೆ ಗೂಡ್ಸು, ಸರಕು ಸೇವೆಗಳ ಉತ್ಪಾದನೆ ಅಂತ ಹೇಳ್ತೀವಿ. ನೀವು ಇವಾಗ ಟಿ ವಿ ಉತ್ಪಾದನೆ ಮಾಡ್ಬೋದು, ಮೊಬೈಲ್ ಉತ್ಪಾದನೆ ಮಾಡ್ಬೋದು, ಬಟ್ಟೆಗಳನ್ನು ಉತ್ಪಾದನೆ ಮಾಡ್ಬೋದು. ಅದರಿಂದ ನಿಮಗೇನಾಗುತ್ತೆ, ಒಂದಿಷ್ಟು ಹಣ ಸಿಗುತ್ತೆ. ಓಕೆ, ಕೃಷಿಯಲ್ಲಿ ನಿಮ್ಗೆ ಏನು ಮಾಡ್ಬೋದು, ನೀವು ಫುಡ್ ಗ್ರೇನ್ಸ್ ಏನಿರುತ್ತೆ ಅಂದರೆ ಕಾಳು ಕಡಿಗಳನ್ನು ನೀವೇನು ಮಾಡ್ಬೋದು, ಸೊ ಅಲ್ಲಿ ಬೆಳೆಸ್ಬೋದು. ಅದನ್ನು ಕೂಡ ನೀವು ಸಪ್ಲೈ ಮಾಡಿ ಅಂದರೆ ಪೂರೈಕೆ ಮಾಡಿ ಹಣವನ್ನು ಗಳಿಸ್ಬೋದು. ಸೇವೆ ಅಂತ ಹೇಳೋದಾದರೆ ಇಲ್ಲಿ ನಿಮಗೆ ಹಾಸ್ಪಿಟಲ್ ಅಂದರೆ ಹಾಸ್ಪಿಟಲ್ ಸರ್ವಿಸ್ ಸಿಗುತ್ತೆ, ಮತ್ತು ನಿಮಗಿಲ್ಲಿ ಶಿಕ್ಷಣದ ಒಂದು ಸರ್ವಿಸಸ್ ಸಿಗುತ್ತೆ, ಮತ್ತು ನಿಮಗೆ ಠಾಣೆಯಲ್ಲಿ ಒಂದು ಸೇವೆ ಸಿಗುತ್ತೆ. ಸೊ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಮ್ಮ ಜೀವನವನ್ನು ನಡೆಸಲು, ತಮ್ಮ ಒಂದು ಆಸೆಗಳನ್ನು ಪೂರೈಸಿಕೊಳ್ಳಲು ಕೆಲವೊಂದಿಷ್ಟು ವರ್ಕನ್ನು ಮಾಡ್ತಾ ಇದ್ದಾರೆ, ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಎಕಾನಮಿ ಅಂತ ಹೇಳ್ತೀವಿ. ಸೊ ಎಕಾನಮಿ ನಮಗೆ ಇದು ಕೂಡ ಹೇಳ್ಬೋದು, ನಮಗೆ ಇಂಡಿಯನ್ ಎಕಾನಮಿ ಇದೆ ಮೀನ್ಸ್ ಪ್ರತಿಯೊಂದು ಕಂಟ್ರಿಗೂ, ಪ್ರತಿಯೊಂದು ದೇಶದ್ದು ಸಪ್ರೇಟ್ ಆರ್ಥಿಕತೆಯ ಒಂದು ಸ್ಥಿತಿ ಇದೆ ಅಂತ ಹೇಳ್ತೀವಿ. ಇವಾಗ ನಿಮಗೆ ಕೇಳ್ಬೋದು, ಹೌ ಯು ಬೈಫರಿಕೇಟ್ ರಿಚ್ ಪೀಪಲ್, ಮಿಡಲ್ ಕ್ಲಾಸ್ ಪೀಪಲ್, ಪುವರ್ ಪೀಪಲ್ by seeing their economic condition, right? We used to say that rich peoples, when their economic condition is good, means financially they are fit. Middle class, financially they are average people. Poor people means financially they are not fit, right? ನೀವು ಇಲ್ಲಿ ರಿಚ್ ಪೀಪಲ್ ಅಂತ ಯಾರಿಗೆ ಹೇಳ್ತೀರಿ, ಮಿಡಲ್ ಕ್ಲಾಸ್ ಪೀಪಲ್ ಅಂತ ಯಾರಿಗೆ ಹೇಳ್ತೀರಿ, ಪುವರ್ ಪೀಪಲ್ ಅಂತ ಯಾರಿಗೆ ಹೇಳ್ತೀರಿ? ಇಲ್ಲಿ ರಿಚ್ ಕ್ಲಾಸ್ ಪೀಪಲ್ ಅಂತ ಹೇಳಿದ್ರೆ ಇಲ್ಲಿ ನೀವು ಅವರಿಗೆ ಹಣದ ಅಂದರೆ ಅವರ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿದೆ, ಸೊ ಆ ರೀತಿಯಾಗಿ ಹೇಳ್ತೀರಿ. ಸೊ ಮಿಡಲ್ ಕ್ಲಾಸ್ ಪೀಪಲ್ ಅಂದರೆ ಅವರ ಆರ್ಥಿಕ ಸ್ಥಿತಿ ಅಷ್ಟು ಸರಿಯಾಗಿ ಇಲ್ಲ, ಅಂದರೆ ಎವ್ರೇಜ್ ಇದೆ ಅಂತ ಹೇಳ್ತೀವಿ. ಸೊ ಪುವರ್ ಪೀಪಲಿಂದ ಆರ್ಥಿಕ ಸ್ಥಿತಿ ಯಾವ ರೀತಿಯಾಗಿದೆ, ಅವರು ಹಣದ ಕೊರತೆ ಇದೆ ಅಂತ ನಿಮಗೆ ಹೇಳ್ತೀರಾ. ಸೊ ಅವರು ಒಂದು ಸ್ಥಿತಿಯನ್ನು ನೀವು ಅವರು ಗಳಿಸುವ ಆಧಾರದ ಮೇಲೆ ಏನು ಮಾಡ್ತೀರಾ, ಡಿಸೈಡ್ ಮಾಡ್ತೀರಾ. ಸೊ ಗಳಿಸೋದಂದರೆ ಇದೆ, ತಮ್ಮನ್ನು ತಾವು ಕೆಲಸದಲ್ಲಿ ತೊಡಗಿಸ್ಕೊಂಡು ತಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋದು. ಓಕೆ, ಸೊ ಮೀನಿಂಗ್ ಆಫ್ ಸಿಂಪಲ್ ಎಕಾನಮಿ.
Just we have already discussed in simple words. Simple economy can be defined as an economic system in which each and every individual is operating, that is required to take part in the manufacturing of goods and services. These manufactured items are then allocated among the individual of the economy. Just now I told you that they have to involve themselves to manufacture some of the goods and services. After manufacturing, after production, that you have to distribute to the public, that is individuals. This is what we call economy. If you manufacture the mobile goods, that afterwards you have to distribute or you have to allocate to the people who are living in the economy, that is individuals. This is what a simple economy meaning. ಸರಳ ಆರ್ಥಿಕತೆಯ ಅರ್ಥ ಅಂತ ಹೇಳಿದ್ರೆ, ಸರಳ ಆರ್ಥಿಕತೆಯನ್ನು ಆರ್ಥಿಕ ವ್ಯವಸ್ಥೆ ಎಂದು ನಾವು ವ್ಯಾಖ್ಯಾನಿಸಬಹುದು. ಸೊ ಸರಳ ಆರ್ಥಿಕತೆ ಅಂತ ಹೇಳಿದರೆ ನಾವಿಲ್ಲಿ ಆರ್ಥಿಕತೆಯ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವುದೇ ವ್ಯಕ್ತಿ ಆಗಿರಲಿ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸರಕು ಮತ್ತು ಸೇವೆಗಳ ತಯಾರಿಕೆಯಲ್ಲಿ ತನ್ನನ್ನು ತಾನು ಪಾಲ್ಗೊಳಿಸುವುದು ತುಂಬ ಅಗತ್ಯವಿದೆ ಅಂತ ಹೇಳ್ತೀವಿ. ಬಿಕಾಸ್ ಈ ತಯಾರಿಸುವ ವಸ್ತುಗಳನ್ನು ಅವನೇನು ಮಾಡಬೇಕು, ಫೈನಲಿ ಆರ್ಥಿಕತೆಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಅವನು ಏನು ಮಾಡಬೇಕು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಫಸ್ಟು ಗೂಡ್ಸ್, ಸರಕು ಸೇವೆಗಳನ್ನು ತಯಾರಿಸಬೇಕು. ಎಕ್ಸಾಂಪಲ್ ಮೊಬೈಲ್ ಏನಾದರೂ ತಯಾರಿಸುತ್ತೀರಿ, ಸೊ ತಯಾರಿಸಿದ ವಸ್ತುವನ್ನು ನೀವೇನು ಮಾಡಬೇಕು, ಅದನ್ನು ಹಂಚಿಕೆ ಮಾಡಬೇಕು ಅಥವಾ ನಿಯೋಜಿಸಬೇಕು. ಯಾರಿಗೆ ಅದನ್ನು ಹಂಚಬೇಕು ನೀವು? ವ್ಯಕ್ತಿಗಳಂದರೆ ಎಂತಹ ವ್ಯಕ್ತಿಗಳು? ನಿಮಗೆ ಲಾಸ್ಟ್ ಫೈನಲ್ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಅವ್ರಿಗೇನು ಮಾಡಬೇಕು, ಆ ಗೂಡ್ಸ್ ಏನು ಉತ್ಪಾದನೆ ಮಾಡಿರ್ತಾರೆ, ಸರಕು ಸೇವೆನ ಉತ್ಪಾದನೆ ಮಾಡಿರ್ತಾರೆ, ಸೊ ಅದನ್ನು ಫೈನಲಿ ನೀವು ಆರ್ಥಿಕತೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅದನ್ನೇನು ಮಾಡಬೇಕು, ಹಂಚಬೇಕಾಗತ್ತೆ. ಓಕೆ, okay, come to the next point here. Central problem of an economy. Now you have already know what is the meaning of economy. They have to manufacture the goods, they have to distribute to the final consumer. Okay, so the question will arise that there is some problem in our economy. So what to produce, how to produce, for whom to produce. Okay, so let us see here the introduction part of this. Central problem of an economy. Introduction of this. The basic economic activity of the lives are production, distribution and disposition of the goods and services. A society will be facing scarcity, that is shortage of resource, during the time of fulfillment of these activities. So already we have discussed about the scarcity. Scarcity is evident due to the availability of the limited resources and human needs having no limit. You have n number of the wants, right? This variation between the supply and demand leads to the formation of the central problem of an economy. So how our economy have a central problems? When demand is more, supply is less. When there is a shortage of the resources, that time we face some of the problems. ಸೊ ಆರ್ಥಿಕತೆಯ ಕೇಂದ್ರ ಸಮಸ್ಯೆ ಅಥವಾ ಕೇಂದ್ರದ ಆರ್ಥಿಕತೆಯ ಸಮಸ್ಯೆ ಅಂತ ಹೇಳ್ತೀವಿ ನಾವಿಲ್ಲಿ. ಓಕೆ, ಸಮಸ್ಯೆ ಅನ್ನೋದು ನಮಗೆ ಯಾವಾಗ ಉದ್ಭವ ಆಗುತ್ತೆ, ಯಾವಾಗ ಅದರ ಅವಶ್ಯಕತೆ ಆಗಲಿ ಅಥವಾ ಅದರ ಒಂದು ಪ್ರೆಸೆನ್ಸ್ ಕಡಿಮೆ ಇದ್ದಾಗ ಅಲ್ಲಿ ನಮಗೆ ಏನಂತ ಹೇಳ್ತೀವಿ, ಸಮಸ್ಯೆ ಉಂಟಾಗತ್ತೆ ಅಂತ ಹೇಳ್ಬೋದು. ಜೀವನದ ಮೂಲಭೂತ ಆರ್ಥಿಕ ಚಟುವಟಿಕೆಗಳು ಸರಕು ಮತ್ತು ಸೇವೆಗಳ ಉತ್ಪಾದನೆ, ವಿತರಣೆ ಮತ್ತು ವಿಲೇವಾರಿ ಅಂತ ಹೇಳ್ಬೋದು. ಸೊ ಈ ಚಟುವಟಿಕೆಗಳ ನೆರವೇರಿಕೆಯ ಸಮಯದಲ್ಲಿ ಸಮಾಜವು ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸಬೇಕಾಗುತ್ತದೆ. ಸೊ ಇದನ್ನು ಡಿಸ್ಕಸ್ ಮಾಡೋಣ ಇಲ್ಲಿ. ಸೀಮಿತ ಸಂಪನ್ಮೂಲಗಳ ಲಭ್ಯತೆ ಮತ್ತು ಮಾನವನ ಅಗತ್ಯಗಳಿಗೆ ಯಾವುದೇ ಮಿತಿಯಿಲ್ಲದ ಕಾರಣ ಕೊರತೆ ಸ್ಪಷ್ಟವಾಗಿದೆ ಅಂತ ಹೇಳ್ಬೋದು. ಪೂರೈಕೆ ಮತ್ತು ಬೇಡಿಕೆಯ ನಡುವಿನ ಈ ವ್ಯತ್ಯಾಸವು ಆರ್ಥಿಕತೆಯ ಕೇಂದ್ರ ಸಮಸ್ಯೆಗಳ ರಚನೆಗೆ ಕಾರಣವಾಗುತ್ತದೆ. ಓಕೆ, ಸೊ ಇಲ್ಲಿ ನಾವು ಏನಂತ ಹೇಳ್ತಾ ಇದ್ದೀವಿ, ಸೊ ಸಿ ಹಿಯರ್, when we have decided to manufacture the mobile, we have to decide either we have to manufacture mobile or we have to manufacture TV or we have to manufacture radio. We have to decide which product we have to produce. Okay, then again the question will come that this is what to produce, how to produce. Either we have to use some of the product or some of any persons or what, like that.
Okay, finally, for whom we have to produce? Either for rich people, this mobile is for rich people, TV is for middle class people, radio is for poor people. For this decide, or for taking this decision only, we have facing the problems in our ಎಕಾನಮಿ. ಆರ್ಥಿಕತೆಯ ಕೇಂದ್ರ ಸಮಸ್ಯೆ ಅಂತ ಹೇಳ್ತೀವಿ ಇಲ್ಲಿ. ನಮಗೆ ಯಾವ ವಸ್ತುಗಳನ್ನು ಯಾರಿಗಾಗಿ ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದೇ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಇವಾಗ ನೀವು ಮೊಬೈಲನ್ನು ಉತ್ಪಾದನೆ ಮಾಡಬೇಕು, ಟಿ ವಿ ಉತ್ಪಾದನೆ ಮಾಡಬೇಕು, ರೇಡಿಯೋ ಉತ್ಪಾದನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಸೊ ಅದನ್ನು ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಮತ್ತು ಅದನ್ನು ಹೇಗೆ ನೀವು ಉತ್ಪಾದನೆ ಮಾಡಬೇಕು. ಇವಾಗ ಮೊಬೈಲನ್ನು ರಿಚ್ ಪೀಪಲಿಗೆ ಮಾತ್ರ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಉತ್ಪಾದನೆ ಮಾಡ್ತೀವಿ. ಟಿ ವಿಯನ್ನು ಮಿಡಲ್ ಕ್ಲಾಸ್ ಪೀಪಲ್ಗೆ ಉತ್ಪಾದನೆ ಮಾಡ್ತೀವಿ, ರೇಡಿಯೋನ ಪುವರ್ ಪೀಪಲ್ಗೆ ಉತ್ಪಾದನೆ ಮಾಡ್ತೀವಿ. ಈ ರೀತಿಯಾಗಿ ನೀವು ಅಲ್ಲಿ ಡಿಸಿಷನನ್ನು ತೊಗೊಳ್ಬೇಕಾಗತ್ತೆ, ಒಂದು ನಿರ್ಧಾರವನ್ನು ಮಾಡಬೇಕಾಗತ್ತೆ. ಸೊ ಅಲ್ಲಿ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇತ್ತು ಅಂತ ಹೇಳಿದರೆ ಅಲ್ಲಿಯೂ ಕೂಡ ನಿಮಗೆ ಸಮಸ್ಯೆ ಆಗಬಹುದು. ನಾವು ವ್ಯಾಕ್ಸಿನೇಷನ್ ಎಕ್ಸಾಂಪಲನ್ನು ತೊಗೊಂಡ್ವಿ. ಸೊ ವ್ಯಾಕ್ಸಿನೇಷನ್ ಡಿಮ್ಯಾಂಡ್ ಜಾಸ್ತಿ ಇತ್ತು, ಬಟ್ ಅಲ್ಲಿ ನಿಮಗೆ ಸಪ್ಲೈ ಏನಿತ್ತು, ಕಡಿಮೆ ಇತ್ತು. ಅಲ್ಲಿ ಕೂಡ ನಮಗೆ ಈ ಒಂದು ವ್ಯಾಕ್ಸಿನ್ ಬಗ್ಗೆ ಏನಾಯಿತು, ಒಂದು ಸಮಸ್ಯೆ ಉಂಟಾಯಿತು. ಸೊ ಅದೇ ರೀತಿ ಆಗಿ ನಮಗೆ 3 ತರಹದ ಪ್ರಾಬ್ಲಮ್ಸ್ಗಳಿದ್ದಾವೆ, ಅಂದರೆ ಆರ್ಥಿಕ ಸಮಸ್ಯೆಗಳಿದ್ದಾವೆ. ವಿ ಹ್ಯಾವ್ 3 ಪ್ರಾಬ್ಲಮ್ಸ್, ದಟ್ ಈಸ್ ಹಿಯರ್ what to produce, first of all how to produce, and from whom to produce. This is the 3 main central problem of the economy. You will get 5 marks question or 6 marks question. Okay, ಆರ್ಥಿಕ ಕೇಂದ್ರ ಸಮಸ್ಯೆಗಳಲ್ಲಿ ನಾವು 3 ಥರ ನೋಡ್ತೀವಿ. ಒಂದು, ಏನು ಉತ್ಪಾದಿಸಬೇಕು, ಉತ್ಪಾದಿಸುವುದು ಹೇಗೆ, ಅದನ್ನು ಯಾರಿಗಾಗಿ ಉತ್ಪಾದಿಸಬೇಕು. ಎಕ್ಸಾಂಪಲ್ ತೊಗೊಂಡ್ವಲ್ಲ, ವಾಟ್ ಟು ಪ್ರೊಡ್ಯೂಸ್, ಮೊಬೈಲ, ಟಿ ವಿನ ಆರ್ ರೇಡಿಯೋನ. ಹೌ ಟು ಪ್ರೊಡ್ಯೂಸ್, ಮಷಿನ್ ಯೂಸ್ ಮಾಡಬೇಕಾ ಅಥವಾ ಪರ್ಸನ್ಸ್ಗಳನ್ನು ಯೂಸ್ ಮಾಡಬೇಕಾ. ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗಾಗಿ ಪ್ರೊಡ್ಯೂಸ್ ಮಾಡಬೇಕು, ರಿಚ್ ಪೀಪಲ್, ಪುವರ್ ಪೀಪಲ್, ಓಕೆ, ಆರ್ ಮಿಡಲ್ ಕ್ಲಾಸ್ ಪೀಪಲ್. ಸೊ ಹಿಯರ್ ಫ್ರಮ್ ದಿಸ್ ಪಿಕ್ಚರ್ ಯು ವಿಲ್ ಕಮ್ ಟು ನೋ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಆನ್ ಎಕಾನಮಿ. An economy is a system by which people of an area earn their living. Already we have discussed. Thus economy, whether rich or poor, developed or underdeveloped, must face some central problems. So first is what to produce. Either they have to produce a laptop or desktop, that is PC, computer. Okay, what to produce means either they have to produce laptop or PC. Okay, how to produce, by machines or by labor. For whom to produce, for students or for teachers, like that. Okay, ಇಲ್ಲಿ ಏನನ್ನು ಉತ್ಪಾದಿಸಬೇಕು, ಲ್ಯಾಪ್ಟಾಪ್ ಉತ್ಪಾದಿಸಬೇಕಾ ಅಥವಾ ಕಂಪ್ಯೂಟರ್ ಉತ್ಪಾದಿಸಬೇಕಾ. ಸೊ ಉತ್ಪಾದಿಸೋದಾದರೆ ಅದನ್ನು ಯಾವ ರೀತಿಯಾಗಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಮಷಿನ್ಗಳನ್ನು ಯೂಸ್ ಮಾಡಬೇಕಾ ಅಥವಾ ವ್ಯಕ್ತಿಗಳನ್ನು ಯೂಸ್ ಮಾಡಬೇಕಾ. ಸೊ ಹಾಗಾದರೆ ಯಾರಿಗಾಗಿ ಅದನ್ನು ನಾವು ಇಲ್ಲಿ ಉತ್ಪಾದನೆ ಮಾಡಬೇಕು, ಸ್ಟೂಡೆಂಟ್ಸ್ಗಾಗಿ ಉತ್ಪಾದನೆ ಮಾಡಬೇಕಾ ಅಥವಾ ಟೀಚರ್ಸ್ಗಾಗಿ ಉತ್ಪಾದನೆ ಮಾಡಬೇಕಾ. ಸೊ ಆಬ್ವಿಯಸ್ಲಿ ದಿಸ್ ಪ್ರಾಬ್ಲಮ್ ವಿಲ್ ಡೆಫಿನೆಟ್ಲಿ ಕಮ್ಸ್ ಇನ್ ಯೋರ್ ಮೈಂಡ್, ರೈಟ್? ಓಕೆ, see here what to produce. It is one of the central problem in an economy, as we already told. It is related to the type and quantity of the goods and service that need to be produced. Since resources are in limited quantities, producing more of one goods will result in less production of others. If you manufacture a laptop, okay, if you manufacture laptop 1000 means you have to manufacture the PC only 500, because laptop users are more at present era compared to the PC, isn't it? One, you manufacture the laptop, this quantity is more, than PC manufacture will be less. ಏನು ಉತ್ಪಾದಿಸಬೇಕು, ಇದು ಆರ್ಥಿಕತೆಯ ಕೇಂದ್ರ ಸಮಸ್ಯೆಗಳಲ್ಲಿ ಒಂದಾಗಿದೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇದು ಉತ್ಪಾದಿಸಬೇಕಾದ ಸರಕು ಮತ್ತು ಸೇವೆಗಳ ಪ್ರಕಾರ ಮತ್ತು ಪ್ರಮಾಣಕ್ಕೆ ಸಂಬಂಧಿಸಿದೆ. ಪ್ರಕಾರಗಳು ಅಂತ ಹೇಳಿದರೆ ಇಲ್ಲಿ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ PC ಆಗಿರ್ಬೋದು. ನೀವು ಇನ್ನೂ ಹಲವಾರು ಸರಕು ಸೇವೆಗಳನ್ನು ನೋಡ್ಬೋದು. ಜಸ್ಟ್ ನಾವಿಲ್ಲಿ 2 ಎಕ್ಸಾಂಪಲನ್ನು ತೊಗೊಂಡಿದ್ದೀವಿ. ಲ್ಯಾಪ್ಟಾಪ್ 1000 ನೀವೇನಾದರೂ ಪ್ರೊಡ್ಯೂಸ್ ಮಾಡಿದರೆ ಅಥವಾ ಉತ್ಪಾದನೆ ಮಾಡಿದರೆ, ಸೊ ನೀವು PC ಕಂಪ್ಯೂಟರನ್ನು ನೀವೇನು ಮಾಡಬೇಕು, 500 ಮಾತ್ರ ಉತ್ಪಾದನೆ ಮಾಡಬೇಕು. ಅಂದರೆ ಲ್ಯಾಪ್ಟಾಪ್ ಬಳಕೆದಾರರು ಹೆಚ್ಚಿದ್ದಾರೆ ಈಗಿನ ಒಂದು ಮಾರ್ಕೆಟಲ್ಲಿ ಕಂಪೇರ್ ಟು PC. ಕಂಪೇರ್ ಮಾಡಿದರೆ PCಗೆ ಲ್ಯಾಪ್ಟಾಪು ಜಾಸ್ತಿ ಜನ ಯೂಸ್ ಮಾಡ್ತಾ ಇದ್ದಾರೆ. ಪ್ರಮಾಣ ಕೂಡ
ಮ್ಯಾಟರ್ ಆಗುತ್ತೆ. ಸಂಪನ್ಮೂಲಗಳು ಸೀಮಿತ ಪ್ರಮಾಣದಲ್ಲಿರುವುದರಿಂದ ಒಂದಕ್ಕಿಂತ ಹೆಚ್ಚು ಸರಕುಗಳನ್ನು ಉತ್ಪಾದಿಸುವುದರಿಂದ ಇನ್ನೊಂದರ ಉತ್ಪಾದನೆ ಕಡಿಮೆಯಾಗುತ್ತದೆ. ಲ್ಯಾಪ್ಟಾಪ್ ಜಾಸ್ತಿ ಉತ್ಪಾದನೆ ಮಾಡ್ತೀರಿ, ಹಾಗಾದರೆ ಕಂಪ್ಯೂಟರ್ ಉತ್ಪಾದನೆ ಕಡಿಮೆ ಆಗುತ್ತೆ. ವಾಟ್ ಟು ಪ್ರೊಡ್ಯೂಸ್. ಓಕೆ, ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್, ಹೌ ಟು ಪ್ರೊಡ್ಯೂಸ್, ಐದರ್ ಬೈ ಮಷಿನ್ or by labors. This aspect deals with a process or a technique by which the goods and services can be produced. Generally, there are two techniques of production, that is labor intensive technique and capital intensive technique. The choice of technique for production depend on the availability of the resource in that nation. Hence, resource allocation become a challenging. See, in our India, labors are more compared to machines. But in America, machines are more compared to labors. ಓಕೆ, ನಮ್ಮ ಇಂಡಿಯಾದಲ್ಲಿ ಏನು ಮಾಡಿದ್ದಾರೆ, ಲೇಬರ್ ಅಂದರೆ ಕೆಲಸಗಾರರು ಜಾಸ್ತಿ ಇದ್ದಾರೆ ಮಷಿನ್ಗಿಂತ. ಬಟ್ ಅಮೇರಿಕಾದಲ್ಲಿ ಮಷಿನ್ಸ್ ಜಾಸ್ತಿ ಇದೆ ಕೆಲಸಗಾರರಿಗಿಂತ, ರೈಟ್. ಸೊ ಆ ದೇಶದಲ್ಲಿ ಯಾವ ಒಂದು ಸಂಪನ್ಮೂಲಗಳು ಇರುತ್ತೆ, ಓಕೆ, ಆ ಸಂಪನ್ಮೂಲಗಳ ಬಳಕೆ ಮಾಡಿಕೊಂಡು ಅವರು ಉತ್ಪಾದನೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಓಕೆ, ದೇ ಹ್ಯಾವ್ ಟು ಡಿಸೈಡ್ ಅಕಾರ್ಡಿಂಗ್ ಟು ದೇರ್ ನೇಷನ್ ವಾಟ್ ಆಲ್ ಫೆಸಿಲಿಟಿ ಇಸ್ ದೇರ್. So in India we have more labor compared to machine, but in America they have more machines compared to labor. So according to their nation they will decide how to produce. Either they can go with labor or they can go with the machines. ಈ ಅಂಶವು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಬಹುದಾದ ಪ್ರಕ್ರಿಯೆ ಅಥವಾ ತಂತ್ರಜ್ಞಾನದೊಂದಿಗೆ ದಟ್ ಈಸ್ ಟೆಕ್ನಿಕ್ ವ್ಯವಹರಿಸುತ್ತದೆ. ಸಾಮಾನ್ಯವಾಗಿ ಉತ್ಪಾದನೆಯ ಎರಡು ತಂತ್ರಗಳಿವೆ, ಒಂದು ಕಾರ್ಮಿಕ ತೀವ್ರ ತಂತ್ರಗಳು ಮತ್ತು ಬಂಡವಾಳದ ತೀವ್ರ ತಂತ್ರಗಳು ಅಂತ ಹೇಳ್ತೀವಿ. ಉತ್ಪಾದನೆಯ ತಂತ್ರದ ಆಯ್ಕೆಯು ಆ ರಾಷ್ಟ್ರದ ಸಂಪನ್ಮೂಲಗಳ ಲಭ್ಯತೆಯ ಮೇಲೆ ಅನುಕೂಲವಾಗಿರುತ್ತದೆ. ಜಸ್ಟ್ ನಾವು ಐ ಟೋಲ್ಡ್ ಯು, ನಮ್ಮ ರಾಷ್ಟ್ರದಲ್ಲಿ ಅಂದರೆ ನಮ್ಮ ಇಂಡಿಯಾದಲ್ಲಿ ಸೊ ಏನಿದೆ, ಕೆಲಸಗಾರರು ಜಾಸ್ತಿ ಇದ್ದಾರೆ ಮಷಿನ್ಗೆ ಹೋಲಿಕೆ ಮಾಡಿದಾಗ. ಸೊ ನಾವು ಕೆಲಸಗಾರನ್ನ ಯೂಸ್ ಮಾಡಿಕೊಂಡು ಗುಡ್ಸ್ಗಳನ್ನು ಉತ್ಪಾದನೆ ಮಾಡ್ಬೋದು, ಸರಕುಗಳನ್ನು ಉತ್ಪಾದನೆ ಮಾಡಬಹುದು. ಅದೇ ರೀತಿಯಾಗಿ ಅಮೇರಿಕಾದಲ್ಲೂ ಕೂಡ ಅವರು ಮಷಿನ್ಗಳನ್ನು ಯೂಸ್ ಮಾಡಿಕೊಂಡು ಉತ್ಪಾದನೆಯನ್ನು ಮಾಡಬೇಕು. ಯಾಕಂದರೆ ಅಮೇರಿಕಾದಲ್ಲಿ ವ್ಯಕ್ತಿಗಳಿಗಿಂತ ಮಷಿನ್ಗಳೇ ಜಾಸ್ತಿ ಇದ್ದಾರೆ. ಸೊ ದೆನ್ whom to produce? Rich people, middle class people or poor people or all the section of society, they have to decide. This problem deals with determining the final consumer of the goods produced. As resources are scarce in the economy, it becomes difficult to reach all the section of society. Because of shortage of the resources, it is very difficult that an individual product reach to all the class of people. It leads to a problem of choice in an economy, as a good that may be in a demand among one section may not be demand for another in the another section of the society. Such a situation arises due to difference in income distribution among the population, which causes a change in buying behavior. Okay, take one example, there you will come to know. So poor people are focusing to purchase iPhone. Can you think that poor people he is able to purchase the iPhone? No, right? So rich people is preferring to purchase the iPhone. That is well and good. But poor people can't offer this. He is not able to afford for himself iPhone. He can purchase a small Nokia phone. Right, middle class people can purchase here the Samsung mobile, okay, Oppo mobile, okay. Then again take one more example, Apple, okay. So rich people can also purchase a Apple mobile, not a middle class people. Okay, think as per the section, rich class, middle class, poor people, that manufacturer has to decide that the produced goods is to reach to all section of the society. So again there is a problem. If we manufacture only iPhone, means it will only benefit for the rich people, not for the middle class people, not for the poor people. If we manufacture only Nokia phone, means again it will be used for the only poor people. If we manufacture the Samsung mobile, yes, obviously it is useful for all the people. So he has to keep in mind all the section of the society. So this will depend.
from whom to produce, this will depend on their buying capacity, okay. Then how much income they have, from whom to produce. ಯಾರಿಗಾಗಿ ಉತ್ಪಾದಿಸಬೇಕು? ಅಂತಿಮ ಗ್ರಾಹಕರಿಗಾಗಿಯೇ ಉತ್ಪಾದಿಸಬೇಕು. ಅದು ಯಾರು? ನೀವು ಅಂತ ಹೇಳ್ತೀವಿ. ಈ ಸಮಸ್ಯೆಯು ಉತ್ಪಾದಿಸಿದ ಸರಕುಗಳ ಅಂತಿಮ ಗ್ರಾಹಕರನ್ನು ನಿರ್ಧರಿಸುವುದರೊಂದಿಗೆ ವ್ಯವಹರಿಸುತ್ತದೆ. ಆರ್ಥಿಕತೆಯಲ್ಲಿ ಸಂಪನ್ಮೂಲಗಳು ವಿರಳವಾಗಿರೋದ್ರಿಂದ ಸಮಾಜದ ಎಲ್ಲ ವರ್ಗಗಳನ್ನು ತಲುಪಲು ಕಷ್ಟವಾಗುತ್ತದೆ. ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋದೇ ಇದು ಆರ್ಥಿಕತೆಯಲ್ಲಿ ಆಯ್ಕೆಯ ಸಮಸ್ಯೆಗೆ ಕಾರಣವಾಗುತ್ತದೆ. ಅದು ಒಂದು ವರ್ಗದ ನಡುವೆ ಬೇಡಿಕೆ ಇರಬಹುದು, ಸಮಾಜದ ಇನ್ನೊಂದು ವರ್ಗಕ್ಕೆ ಅದು ಬೇಡಿಕೆಯೇ ಇಲ್ಲದಿರಬಹುದು. ಜನಸಂಖ್ಯೆಯ ನಡುವಿನ ಆದಾಯ ವಿತರಣೆಯಲ್ಲಿನ ವ್ಯತ್ಯಾಸದಿಂದಾಗಿ ಇಂತಹ ಪರಿಸ್ಥಿತಿಯು ಉಂಟಾಗುತ್ತದೆ. ಇದು ಖರೀದಿ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಸೊ ಇವಾಗ ನಿಮಗೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ನಾನು. ಐಫೋನ್ ಅನ್ನೋದು ರಿಚ್ ಪೀಪಲ್ ಪರ್ಚೇಸ್ ಮಾಡ್ಬೋದು, ನೋಕಿಯಾ ಮೊಬೈಲ್ ಕೀಪ್ಯಾಡ್ ಸೆಟ್ ಪುವರ್ ಪೀಪಲ್ ಪರ್ಚೇಸ್ ಮಾಡ್ಬೋದು, ಸ್ಯಾಮ್ಸಂಗ್ ಮೊಬೈಲ್ ಮಿಡಲ್ ಕ್ಲಾಸ್ ಪೀಪಲ್ ಪರ್ಚೇಸ್ ಮಾಡ್ಬೋದು, ಅಥವಾ ಎಲ್ಲ ಸೆಕ್ಷನ್ ಪೀಪಲ್ಗಳು ಕೂಡ ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಯಾವುದೇ ಒಂದು ವಸ್ತುವಾಗಲಿ ಅಥವಾ ಸರಕು ಸೇವೆಗಳಾಗಲಿ ಅದನ್ನು ಉತ್ಪಾದಿಸಬೇಕಾದರೆ ಅದು ಎಲ್ಲ ಸಮಾಜದ ವರ್ಗಗಳಿಗೂ ಆಗುವಂತೆ ಉತ್ಪಾದಿಸಬೇಕಾಗಿರುವುದನ್ನು ಅದು ನೋಡ್ಕೊಳ್ಬೇಕಾಗುತ್ತೆ. ಅದು ಕೂಡ ಇಲ್ಲಿ ಒಂದು ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಇವಾಗ ಒಂದಿಷ್ಟು ಜನಕ್ಕೆ ಅದು ಬೇಡಿಕೆ ಇರಬಹುದು, ಒಂದಿಷ್ಟು ಜನಕ್ಕೆ ಅದು ಬೇಡಿಕೆಯೇ ಇಲ್ಲದಿರಬಹುದು. ಎಕ್ಸಾಂಪಲ್ ತಗೊಳ್ಳೋದಾದರೆ ಇಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಈಗ ಪರ್ಟಿಕ್ಯುಲರ್ ಟ್ರೆಂಡ್ ನಡೆಯುವ ಹಾಗೆ ಬೇರೆ ವಸ್ತುಗಳನ್ನು ಕಂಪೇರ್ ಮಾಡಿ ನೋಡೋದಾದರೆ ಕೆಲವೊಂದಿಷ್ಟು ಜನಕ್ಕೆ ಆ ವಸ್ತು ಬೇಕಾಗಿರುತ್ತೆ, ಇನ್ನೊಂದಿಷ್ಟು ಜನಕ್ಕೆ ಆ ವಸ್ತು ಬೇಕಾಗಿರುವುದಿಲ್ಲ. ಸೊ ಅದು ಕೂಡ ಇಲ್ಲಿ ನಿಮಗೆ ಮ್ಯಾಟರ್ ಆಗುತ್ತೆ. ಓಕೆ, ಸೊ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫ್ರಾಮ್ ಹೋಮ್ ಟು ಪ್ರೊಡ್ಯೂಸ್. ಯಾರಿಗಾಗಿ ಉತ್ಪಾದಿಸಬೇಕು, ಏನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಸೊ ಇದನ್ನು ಡಿಸೈಡ್ ಮಾಡುವುದು ನಮ್ಮ ಒಂದು ಆರ್ಥಿಕತೆಯಲ್ಲಿ ಒಂದು ತುಂಬ ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಕನ್ಕ್ಲೂಷನ್ ಪಾರ್ಟ್ ಏನು ಮಾಡ್ಬೋದು ಇಲ್ಲಿ? ವಾಟ್ ಈಸ್ ಅ ಕನ್ಕ್ಲೂಷನ್ ಫಾರ್ ದಿಸ್ ಪ್ರಾಬ್ಲಮ್? ಆಲ್ ದಿ ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಅನ್ ಎಕಾನಮಿ ಆರ್ interrelated and interdependent. Okay, they arise from the fundamental economic problem of the scarcity of means and multiplicity of end, which leads to the problem of choice or economizing of the resources. They can overcome from this problem that decide particularly what they have to produce, because they are interrelated. What to produce, how to produce, from whom to produce, right? So they have to decide that product which is to be produced and which reach to all the public, and what resource is available in our nation. By using that resource they have to manufacture the goods. That's it. ಸೊ ಇದಕ್ಕೆ ಒಂದು ಉಪಸಂಹಾರ ಏನು ಕೊಡ್ಬೋದು ನಾವು ಅಂತ ಹೇಳಿದರೆ, ಮೊದಲೇ ಅವರು ಡಿಸೈಡ್ ಮಾಡಬೇಕು ಏನನ್ನು ಉತ್ಪಾದಿಸಬೇಕು, ಎಲ್ಲ ವರ್ಗದವರಿಗೂ ಅದು ಯೂಸ್ ಆಗಿರಬೇಕು. ಆ ರೀತಿಯಾದಂತಹ ಪ್ರಾಡಕ್ಟನ್ನು ಅವರು ಸರಕು ಸೇವೆಗಳನ್ನು ಉತ್ಪಾದಿಸಬೇಕು. ಮತ್ತು ಹೇಗೆ ಉತ್ಪಾದಿಸಬೇಕು ಅನ್ನೋದರ ಕ್ವೆಶ್ಚನ್ನಿಗೆ ಆ ಒಂದು ರಾಷ್ಟ್ರದಲ್ಲಿ ಯಾವ ಒಂದು ಸಂಪನ್ಮೂಲಗಳು ಅವೈಲೇಬಲ್ ಇದೆ ಅದು ಯೂಸ್ ಮಾಡಿಕೊಂಡು ಅವರು ಉತ್ಪಾದನೆ ಮಾಡಬೇಕಾಗುತ್ತದೆ. ಮಷಿನ್ ಇದ್ದರೆ ಮಷೀನು, ಅಥವಾ ಕೆಲಸಗಾರರಿದ್ದರೆ ಕೆಲಸಗಾರರು. ಇನ್ನು ಯಾರಿಗಾಗಿ ಉತ್ಪಾದಿಸಬೇಕು ಅಂತ ಹೇಳಿದ್ರೆ ಎಲ್ಲ ವರ್ಗದ ವ್ಯಕ್ತಿಗಳಿಗೂ ಕೂಡ ಇಲ್ಲಿ ಅದನ್ನು ಉತ್ಪಾದಿಸಬೇಕಾಗತ್ತೆ. ಓಕೆ, ಸೊ ಇದರಿಂದ ನೀವು ಒಂದು ನಮ್ಮ ಪ್ರಾಬ್ಲಮ್ ಏನಿದೆ ಆರ್ಥಿಕತೆಯ ಪ್ರಾಬ್ಲಮ್ ಅದರಿಂದ ಹೊರಬರ್ಬೋದು. ಓಕೆ, hope you understand this class. So in the next videos or in next class we are discussing the further contents of your subject, that is microeconomic first chapter. Okay, thank you.